ನಮಸ್ಕಾರ ವೀಕ್ಷಕರೇ. ಬಾಯಿಗೆ ಬೀಗ ಹಾಕೋದು ಅಂತ ಕೇಳಿರ್ತೀರಾ. ನಾನು ಈಗ ರೀಸೆಂಟ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೋಗಿದ್ದಾಗ ಆ ದೇವಸ್ಥಾನದಲ್ಲಿ ಗೋಡೆಗಳ ಪಕ್ಕದಲ್ಲಿದ್ದಂಥ ಕಂಬಿಗಳಿಗೆ, ಕಿಟಕಿಗಳಿಗೆ ಎಲ್ಲದರಲ್ಲೂ ಬೀಗಗಳು ತುಂಬಾನೇ ಹಾಕಿದ್ರು. ಈ ಬೀಗಗಳು ಯಾಕೆ ಹಾಕಿದ್ದಾರೆ, ಏನ್ ಕತೆ ಅಂತ ನಾನು ವಿಚಾರಿಸ್ಕೊಳ್ತಾ ನಿಂತ್ಕೊಂಡೆ. ಆಗ ಗೊತ್ತಾಗಿದ್ದೆ ಈ ಬೀಗಗಳು ಹಾಕಿರೋದು ಕಬ್ಬಾಳಮ್ಮ ದೇವಸ್ಥಾನ. ಚನ್ನಪಟ್ಟಣದಲ್ಲಿರುವಂತ ಕಬ್ಬಾಳಮ್ಮ ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋದೆ. ಈ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಕಿಟಕಿಗಳಿಗಾಗ್ಬೋದು, ಅಲ್ಲಿ ಸುತ್ತ ಇರೋ ಕಂಬಿಗಳಿಗಾಗ್ಬೋದು, ಎಲ್ಲಾ ಕಡೆ ತುಂಬಾ ಬೀಗಗಳು ಹಾಕಿದ್ದಾರೆ. ಯಾಕೆ ಈ ಬೀಗಗಳು ಹಾಕಿದ್ದಾರೆ, ಏನಿಲ್ಲಿ ವಿಶೇಷ ಅಂತ ನಾನು ಅದ್ರ ಬಗ್ಗೆ ವಿಚಾರಿಸ್ತಾ ಹೋದಾಗ ಅವ್ರು ಹೇಳಿದ್ದು, ಈ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಸುಮಾರು ಒಂದು 300-400 ವರ್ಷಗಳ ಇತಿಹಾಸ ಇರಬಹುದು. ಆಗಿಂದ ಕೂಡ ಇಲ್ಲಿ ಕಬ್ಬಾಳಲ್ಲಿ ಅಂದ್ರೆ ಚನ್ನಪಟ್ಟಣದ ಮೊದಲನೇ ರಾಜಧಾನಿಯಾಗಿತ್ತು. ಆಗಿನ ಕಾಲದಲ್ಲಿ ಇಲ್ಲಿ ಮಾಮೂಲಿಯಾಗಿ ನಮಗೆ ಗೊತ್ತಲ್ಲ, ಒಂದೊಂದು ಊರಿಗೆ ಒಂದೊಂದು ದೇವತೆ, ಗ್ರಾಮ ದೇವತೆಗಳನ್ನ ಮಾಡ್ಕೊಂಡಿದ್ರು. ಈ ಕಬ್ಬಾಳು ಜಾಗಕ್ಕೆ ಒಂದು ಗ್ರಾಮ ದೇವತೆಯನ್ನ ಮಾಡ್ಕೊಂಡ್ರು, ಅದೇ ಕಬ್ಬಾಳಮ್ಮ ಆಯ್ತು. ಅದಾದ ಮೇಲೆ ಅದರ ವ್ಯಾಲ್ಯೂ ಬೆಳೀತಾ ಬಂತು. ಈಗ ಆ ಕಬ್ಬಾಳಮ್ಮನ ಬಗ್ಗೆ ಎಲ್ಲರಿಗೂ ಗೊತ್ತು. ನಮ್ಮ ರಾಜಕಾರಣಿಗಳಂತೂ ಹೋಗಿ ಬರ್ತಾ ಇರ್ತಾರೆ ತುಂಬಾ ಆ ಕಬ್ಬಾಳಮ್ಮ ದೇವಸ್ಥಾನಗಳಿಗೆ. ಇನ್ನ ಅಲ್ಲಿ ಬೀಗ ಆಗ್ತಾ ಇರುವಂತ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಯಾರಾದ್ರೂ ನಮ್ಮ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ, ಇಲ್ಲ ಸಲ್ಲದನ್ನ ಹಬ್ಬಿಸ್ತಾ ಇರ್ತಾರೆ. ಇನ್ನ ಮೀಡಿಯಾಗಳಲ್ಲಿ ಪೊಲಿಟಿಷಿಯನ್ಸ್ ಎಷ್ಟೋ ವಿಷಯಗಳು ಆಚೆ ಆಗ್ತಾ ಇರ್ತಾರೆ. ಅಂತ ವಿಷಯಗಳನ್ನ ತಡೆಯೋದಕ್ಕೋಸ್ಕರ ಆ ಜಾಗದಲ್ಲಿ ಬೀಗಗಳನ್ನ ಹಾಕ್ತಾರಂತೆ. ಅಂದ್ರೆ ಬಾಯಿಗೆ ಬೀಗ ಹಾಕೋದು ಅಂತ ಹೇಳ್ತಾರಲ್ಲ, ಆ ರೀತಿ ಈ ಕಬ್ಬಾಳು ಕ್ಷೇತ್ರದಲ್ಲೂ ಕೂಡ ಹೋಗಿ ಆ ಕಂಬಿಗಳಿಗೆ ಬೀಗ ಹಾಕಿ ಹರಕೆನ ಪೂರೈಸಿದ್ರೆ ನಮ್ಮ ಬಗ್ಗೆ ಮಾತಾಡೋರು ಮಾತಾಡೋದನ್ನ ನಿಲ್ಲಿಸ್ತಾರಂತೆ. ಆ ರೀತಿ ಜನರ ನಂಬಿಕೆ ಅಲ್ಲಿದೆ ಈಗಲೂ ಕೂಡ. ಅದಕ್ಕೋಸ್ಕರನೇ ಕಬ್ಬಾಳಮ್ಮ ಕ್ಷೇತ್ರದಲ್ಲಿ ಹರಕೆ ಹೊತ್ಕೊಂಡು ಬೀಗಗಳನ್ನ ಹಾಕೋದನ್ನ ಅಲ್ಲಿ ಸುತ್ತಮುತ್ತ ಇರೋರು ಫಾಲೋ ಮಾಡ್ತಾ ಇದ್ದಾರೆ. ಅವರಷ್ಟೇ ಅಲ್ಲದೆ ಎಷ್ಟೋ ಜನ ದೂರದಿಂದ ಕೂಡ ಅಲ್ಲಿಗೆ ಹೋಗಿ ಆ ಬೀಗ ಹಾಕೋ ಹರಕೆಯನ್ನ ಈಗಲೂ ಕೂಡ ನಡೆಸ್ತಾರೆ. ನೀವು ಹೋಗಿ ನೋಡ್ಬೋದು. ಕಬ್ಬಾಳು ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ನಮಗ್ ಕಾಣೋದು ಒಂದೇ, ಬೀಗಗಳ ರಾಶಿ. ಎಲ್ಲಿ ನೋಡಿದ್ರು ಬೀಗಗಳು ಹಾಕಿ ಅವ್ರು ಇಟ್ಕೊಂಡು ತಗೊಂಡು ಹೋಗ್ತಾರಂತೆ. ಕಾರಣ, ನಮ್ಮ ಆಪೋಸಿಟ್ ಮಾತಾಡೋರಾಗ್ಬೋದು, ನಮ್ಮ ಬಗ್ಗೆ ಮಾತಾಡೋರಾಗ್ಬೋದು, ಎಲ್ಲರ ಬಾಯಿಗೆ ಬೀಗನ ಕಬ್ಬಾಳಮ್ಮ ಹಾಕ್ತಾಳೆ ಅಂತ ಜನ ನಂಬಿದ್ದಾರೆ. ಅದಕ್ಕೋಸ್ಕರನೇ ಈ ಕ್ಷೇತ್ರದಲ್ಲಿ ಕಬ್ಬಾಳಲ್ಲಿ ಬೀಗ ಹಾಕೋ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಎಷ್ಟೋ ರಾಜಕಾರಣಿಗಳ ಬಗ್ಗೆ ಮೀಡಿಯಾದಲ್ಲಿ ಹೇಳೋದಕ್ಕೂ ಹೆದರ್ಕೊಳ್ತಾರೆ. ಅದು ಈ ಕ್ಷೇತ್ರದ ಮಹಿಮೆನೇ ಇರಬಹುದು ಅಂತ ಕೆಲವೊಬ್ರು ಹೇಳ್ತಾರೆ. ಅಲ್ಲಿದ್ದಂತ ಸ್ಥಳೀಯರು, ಇಲ್ಲ ಅಲ್ಲಿ ಓಡಾಡ್ತಾ ಇದ್ದಂತ ಭಕ್ತಾದಿಗಳನ್ನ ಮಾತಾಡ್ಸಿದ್ರು, ಅವರು ಅದೇ ಹೇಳೋದು. ಇಲ್ಲಿ ಅವಾಗಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈ ರೀತಿ ಬೀಗ ಹಾಕೋದ್ರಿಂದ ನಮ್ಮ ಬಗ್ಗೆ ಮಾತಾಡೋ ಅಂತವ್ರು ಕಡಿಮೆ ಮಾಡ್ತಾರೆ, ಇಲ್ಲ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ. ಅದಕ್ಕೋಸ್ಕರ ಬೀಗ ಹಾಕ್ತಾ ಇದ್ದೀವಿ ಅಂತಾನೆ ಎಲ್ಲರೂ ಹೇಳೋದು. ನೀವು ಒಂದ್ಸಲ ವಿಸಿಟ್ ಮಾಡಿ ಆ ಜಾಗದಲ್ಲಿರುವಂತದ್ದು ಇದು ನಂಬಿಕೆನಾ ಇಲ್ಲ ನಿಜವಾದದ್ದ ಕೆಲವೊಂದು ಸ್ಪಷ್ಟವಾಗಿ ನಮಗೂ ಹೇಳೋದು ಕಷ್ಟ ಆಗುತ್ತೆ. ಬಟ್ ಆದ್ರೆ ಜನರ ನಂಬಿಕೆ ಅನ್ನೋದು ಇದ್ದೇ ಇರುತ್ತಲ್ಲ, ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಬೆಂಕಿ ಇಲ್ಲದೆ ಹೇಗೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರೋ ಅದೇ ರೀತಿ ಏನೋ ಒಂದು ಕಾರಣಗಳಿಂದ ಇಲ್ಲಿ ಅದ್ಭುತ ನಡೀತಾ ಇರ್ಬೋದು. ಅದಕ್ಕೋಸ್ಕರನೇ ಈಗಲೂ ಕೂಡ ಎಲ್ಲ ಬೀಗ ಆಗ್ತಾ ಇದ್ದಾರೆ. ಆ ನಂಬಿಕೆಯಿಂದನೇ ಅವ್ರಿಗೆ ಆ ಪಾಸಿಟಿವಿಟಿ ಅನ್ನೋದು ನಡೀತಾ ಇರ್ಬೋದು. ಒಟ್ಟಿನಲ್ಲಿ ಕಬ್ಬಾಳು ಕ್ಷೇತ್ರದಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಬೀಗ ಹಾಕೋ ಪದ್ಧತಿನ ಈಗಲೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಸಲ ಆ ಜಾಗಕ್ಕೆ ವಿಸಿಟ್ ಮಾಡಿ, ನಿಮ್ಗೂ ಇದಕ್ಕಿಂತ ಜಾಸ್ತಿ ವಿಷಯಗಳು ಸಿಕ್ಕಿದ್ರೆ ನೀವು ಶೇರ್ ಮಾಡಿ, ನಾವು ಅದನ್ನ 4 ಜನಕ್ಕೆ ಶೇರ್ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.